ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾವು ಈ ಲಾಸ್ಟ್ ಸಂಡೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗಿದ್ವಿ. ಅಲ್ಲಿ ಮೇಯ್ನಾಗಿ ಚಿಟ್ಟೆ ಉದ್ಯಾನವನವನ್ನು ನೋಡೋದಕ್ಕಂತಲೇ ಹೋಗಿದ್ವಿ. ಲಾಸ್ಟ್ ಟೈಮ್ ಝೂ ನೋಡ್ಕೊಂಡ್ಬಂದಿದ್ವಿ. ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಚಿಟ್ಟೆ ಉದ್ಯಾನವನನೇ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗ್ ಹೋದಾಗಲೇ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ಅಲ್ಲಿ ನಾವು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ನೀವು ನೋಡ್ತಾ ಇದ್ದೀರಾ, ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯ್ತು ನನಗೆ. ಒಳಗೆ ಹೋಗ್ತಿದ್ದಂಗೆ ಖುಷಿ ಆಯಿತು. ಆ್ಯಕ್ಚುಲಿ ಝೂಗೂ ಹೋಗಿದ್ವಿ ಲಾಸ್ಟ್ ವೀಕ್, ಅದಕ್ಕಿಂತನೂ ಇಲ್ಲಿ ತುಂಬ ಖುಷಿ ಆಯಿತು ನನಗೆ. ಎಲ್ಲರೂ ಫೋಟೋಸ್ನ ತಗೊಳ್ತಾಯಿದ್ರು. ಸೊ ನಾವು ತೊಗೊಂಡ್ವಿ. ಬನ್ನಿ, ಹಾಗಿದ್ರೆ ನನ್ನ ಜೊತೆ ನೀವು ನೋಡ್ಕೊಂಬರೋಣ ಹೇಗಿತ್ತು ಅಂತ ಚಿಟ್ಟೆ ಉದ್ಯಾನವನ. ಓಕೆ, ಅದಾದ ನಂತರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫುಲ್ ಬೋರ್ಡ್ ಕವರ್ ಮಾಡಿದ್ದೀನಿ. ಹಾಗೆಯೇ ಎಂಟ್ರೆನ್ಸಲ್ಲಿ ಹೋದರೆ ಈ ರೀತಿ ಕಾಣುತ್ತೆ ಚಿಟ್ಟೆದು. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅದು ಖುಷಿ ಆಗುತ್ತೆ. ಅಂದರೆ ಕೆಳಗಡೆ ಡೋರ್ ಇದೆ, ಅದರೊಳಗಡೆ ಹೋಗಬೇಕು. ಬನ್ನಿ ಹೋಗಿ ನೋಡ್ಕೊಂಬರೋಣ. ಹಾಗೆಯೇ ತುಂಬ ಕಲರ್ಫುಲ್ ಚಿಟ್ಟೆಗಳಿದ್ವು. ಮತ್ತು ಫಿಶ್ದು ಒಂಥರ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಈ ಕಡೆ ಲೆಫ್ಟಲ್ಲಿ ನೋಡಿ, ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಒಂದು ರೌಂಡ್ ಫುಲ್ ಸರೌಂಡಿಂಗ್ ತೆಗ್ದಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ, ಫುಲ್ ಡೀಟೇಲಾಗಿ ಏನು ಮಾಡಿಲ್ಲ. ಮೇನ್ ಏನೇನಿದೆ ಎಲ್ಲ ಕವರ್ ಮಾಡಿದ್ದೀವಿ. ಫುಲ್ ಡೀಟೇಲಾಗಿ ನೋಡಬೇಕಂದ್ರೆ ನೀವು ಒಂದ್ಸತಿ ಅಲ್ಲಿಗೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಆವಾಗ ನಿಮಗೆ ಫುಲ್ ಚೆನ್ನಾಗಿ ಸಿಗುತ್ತೆ. ನೋಡಿ, ಎಲ್ಲ ಗಿಡಗಳನ್ನು ಹಾಕಿದ್ದಾರೆ. ಇದ್ರೊಳಗೇ ಇರೋದು ಚಿಟ್ಟೆಗಳೆಲ್ಲ. ನೋಡಿ, ಇದು ಫಿಶ್ದು ಹೇಳೋದ್ನಲ್ಲ, ಕಲರ್ ಫಿಶ್ಗಳಿದ್ದಾವೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಇದು, ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಓಡಾಡ್ತಿರ್ತವೆ ಆರಾಮಾಗಿ. ಅದು ನೀರು ಒಂಥರ ಇದು ಶೈನ್ ಆಗ್ತದೆ, ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಫಿಶ್ ಈ ಕಡೆಯಲ್ಲಿದ್ದರೆ ಕಾಣುತ್ತೆ ನೋಡಿ, ಕಲರ್ ಎಲ್ಲ ಇದೆ. ವೈಟ್, ಬ್ಲ್ಯಾಕು, ಆರೆಂಜ್ ಎಲ್ಲ ಫಿಶ್ ಇದ್ದಾವೆ. ನಾನು ಅಲ್ಲೇ ಸುಮಾರು ಹೊತ್ತು ನಿಂತಿದ್ದೆ, ಚೆನ್ನಾಗಿತ್ತು ಅಂತ. ನಾವು ಲಾಸ್ಟ್ ಟೈಮ್ ಹೋದಾಗ ನೋಡಿ ನಮಗೆ ಗೊತ್ತೇ ಇಲ್ಲ ಇದಿದೆ ಅಂತ, ಬರೀ ಝೂ ನೋಡ್ಕೊಂಡು ಹಾಗೆ ಬಂದ್ವಿ. ಅಲ್ಲೇ ಟೈಮ್ ತುಂಬ ಸ್ಪೆಂಡ್ ಆಯಿತು ಬಿಡಿ, ತುಂಬ ಟೈಮ್ ಬೇಕು. ಹಾಗಾಗಿ 2 ದಿನ ನೋಡ್ಬೋದು ಡೀಟೇಲಾಗಿ ನೋಡೋದಾದರೆ. ನೋಡಿ, ಈ ರೀತಿ ಕಲರ್ಫುಲ್ ಫಿಶ್ ಇದೆ. ನೀರಿಂದೇ ಸ್ವಲ್ಪ ಇದಾಗ್ತದೆ. ಸೈಡಲ್ಲಿ ನೋಡಿದ್ರೆ ಕಾಣ್ಬೋದು ನಿಮಗೆ ಅಲ್ವಾ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ನಾನು. ನೋಡಿ, 2 ಬಂದ್ವಿ ಈ ಕಡೆ. ಖುಷಿಯಾಗುತ್ತೆ ಮನಸ್ಸಿಗೆ. ತುಂಬ ಬೇಜಾರಾದಾಗ ಈ ಥರ ಪ್ಲೇಸ್ಗಳು ನೋಡೋದಕ್ಕೆ ಹೋಗಬೇಕು. ಅದರಲ್ಲೂ ನನಗಂತೂ ಪ್ರಾಣಿ ಪಕ್ಷಿಗಳಿರೋ ಪ್ಲೇಸ್ ಅಂದರೆ ತುಂಬ ಇಷ್ಟ. ನಾನು ಅಲ್ಲಿ ಸಖತ್ ಎಂಜಾಯ್ ಮಾಡ್ತೀನಿ, ಬೇರೆ ಎಲ್ಲದಕ್ಕಿಂತ. ಎಲ್ಲಿ ಪ್ರಾಣಿಗಳಿರ್ತವೆ, ಪಕ್ಷಿಗಳಿರ್ತವೆ, ಈ ರೀತಿ ನೀರಲ್ಲಿ ಫಿಶಸ್ ಎಲ್ಲ ಇರೋದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ವೈಟ್ ಫಿಶ್ ಆ ಕಡೆಯಿಂದ ಬಂತು. ಎಲ್ಲದು ಇದೆ, ವೈಟ್ ಇದೆ, ಆರೆಂಜ್ ಇದೆ. ವಾವ್, ಸೂಪರಾಗಿದೆ ಮಾತ್ರ. ನೋಡಿ, ಬರ್ತಾ ಇದೆ. ಒಂದೊಂದೇ ಬರೋದು ಒಂದೊಂದ್ಸತಿ. ಇಷ್ಟೇ ಅಂದ್ಕೊಂಡಿದ್ದೆ. ಮತ್ತು ಫುಲ್ ಬ್ಲಾಕ್ ಇರೋದೊಂದಿದೆ ನೋಡಿ, ಈ ಕಡೆ ಕ್ಲಿಯರಾಗಿ ಕಾಣುತ್ತದೆ ಅಲ್ವಾ. ಬ್ಲ್ಯಾಕ್ದು ಇದೆ, ತುಂಬ ಚೆನ್ನಾಗಿದ್ದಾವೆ. ಇದೆಲ್ಲ ಮುಟ್ಟಂಗಿಲ್ಲ, ನೋಡ್ಬೇಕಷ್ಟೇ. ಅಲ್ಲಿ ಇರ್ತಾರಲ್ಲ, ಏನು ಟಚ್ ಮಾಡೋಂಗಿಲ್ಲ, ಏನು ಕೊಡೋಂಗಿಲ್ಲ ಫುಡ್ ಅವುಗಳಿಗೆ. ಎಲ್ಲೊಂದು ಬ್ಲ್ಯಾಕ್ ಬಂತು. ಹಾಗೆ ಬೇರೆ ಇನ್ನೂ ಸುಮಾರಿದ್ದಾವೆ ಈ ಕಡೆ. ಹಸ್ಬೆಂಡ್ ಕರೀದಾದ ಅಲ್ವಾ ಅಂತ, ಅಲ್ಲೂ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಸೈಡಲ್ಲಿ ಕಾಣಿಸ್ತು ನಂಗೆ, ಅದಕ್ಕೆ ಕ್ಯಾಚ್ ಮಾಡಿದೆ. ವಿಡಿಯೋ ತುಂಬ ಹೊತ್ತು ಮಾಡಿದ್ದೆ ಇದನ್ನು ನಾನು. ಬನ್ನಿ ನೆಕ್ಸ್ಟ್ ನೋಡೋಣ. ಹಾಗೆ ನೋಡಿ, ಚಿಟ್ಟೆಗಳಿಗಂತ ಇಲ್ಲಿ ಫುಡ್ಡೆಲ್ಲ ಇಟ್ಟಿದ್ದಾರೆ. ಒಂಥರ ಫ್ಲವರ್ ಮಾಡಿ ಅದರೊಳಗೆ ಇಟ್ಟಿದ್ದಾರೆ. ಏನೋ ಸ್ವೀಟ್ ಇಟ್ಟಿರ್ಬೋದು ಮೋಸ್ಟ್ಲಿ. ತುಂಬ ಸ್ಲೋ ತೆಗೆದು ಕಾಣಿಸ್ತವೆ ಚಿಟ್ಟೆಗಳು. ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಆಗಲೇ, ಏನು ಕೀಳಬಾರ್ದು, ಟಚ್ ಮಾಡಬಾರ್ದು ಅಂತ. ಕೆಲವರು ಅಷ್ಟು ಹಾಕಿದ್ರೂ ಕೆಲವರು ಏನು ಮಾಡ್ತಾರೆ, ಇದು ಮಾಡ್ತಾರೆ, ಕೀಳೋದೆಲ್ಲ. ನೋಡಿ, ಯಾವ್ಯಾವ ಚಿಟ್ಟೆಗಳಿದೆ ಅಂಥೇಳಿ ಹಾಕಿದ್ದಾರೆ ಆ್ಯಕ್ಚುಲಿ. ಏನಾದ್ರೂ ಮತ್ತು ನೋಡಿ, ಇಲ್ಲೊಂದು ಬ್ಲ್ಯಾಕ್ ಇದೆ, ಕಾಣಿಸ್ತಿರ್ಬೋದು. ಬ್ಲೂ ಮತ್ತು ಬ್ಲ್ಯಾಕ್ ಚೆನ್ನಾಗಿದೆ, ತುಂಬ ಇದ್ದಾವೆ. ಸಿಗೋದಿಲ್ಲ ಕ್ಯಾಮ್ರಾ ಹಿಡಿಯೋಕ್ಕೆ ಹೋದಾಗ ಸ್ವಲ್ಪ ಅಷ್ಟು ಫೋಕಸ್ ಆಗಿಲ್ಲ, ಬಟ್ ಇದ್ದಾವೆ, ತುಂಬ ಇದ್ದಾವೆ.
ಬೆಳಗಿನ ಜಾವ ಬಂದರೆ ಅವ್ರು ಹೇಳೋದು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಬಂದರೆ ತುಂಬ ನೋಡೋಕ್ಕೆ ಸಿಗ್ತಾವಂತೆ. ನಾವು ಹೋಗ್ತಾ ಲೇಟ್ ಆಗಿಬಿಟ್ಟಿತ್ತು, ಆಗಲೇ ಹೊರಟಿದೆ ಇಲ್ಲಿ 9 ಗಂಟೆ ಆಗಿತ್ತು. ಸೊ ನಮಗೆ ಅಷ್ಟೊಂದು ಸಿಗಲಿಲ್ಲ, ಆದರೂ ಸುಮಾರು ನೋಡ್ಕೊಂಡ್ಬಂದ್ವಿ. ಬಟ್ ಲೊಕೇಶನ್ನು ಪ್ಲೇಸು ತುಂಬ ಚೆನ್ನಾಗಿದೆ. ನೋಡಿ ಎಲ್ಲ ಫೋಕಸ್ ಮಾಡಿದ್ದೀನಿ ನಾನು. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಒಂಥರ ಬ್ಲ್ಯಾಕಲ್ಲಿ ಅದು ಫ್ಲವರ್ ಟೈಪ್ ಮಾಡಿ ಅದ್ರ ಮೇಲೆ ಅವರು ಕಾಟನ್ನ ಏನೋ ಡಿಪ್ ಮಾಡಿ ಇಟ್ಟಿದ್ದಾರೆ. ನೋಡಿ ಚಿಟ್ಟೆ ಏನೋ ತಿಂತಾ ಇದೆ ಅದರಲ್ಲಿ, ಅಂದರೆ ಅದು ಫುಡ್ ಅಂತ ಹೇಳ್ತಾರಪ್ಪ, ಅದನ್ನು ಅದು ಸಕ್ ಮಾಡುತ್ತೆ. ನೋಡಿ ಕಾಣಿಸ್ತಾ ಇದೆಯಾ? ಈ ರೀತಿ ಮಾಡಿದ್ದಾರೆ, ಅಲ್ಲಲ್ಲಿ ಈ ರೀತಿ ಮಾಡಿದ್ದಾರೆ. ಓಕೆ, ತುಂಬ ನೀಟಾಗಿ ಇಟ್ಟಿದ್ದಾರೆ. ಇಲ್ಲಿಂದ ಸ್ವಲ್ಪ ನಾನು ಓಡಿಸ್ತಾ ಇದ್ದೀನಿ, ಯಾಕಂದರೆ ತುಂಬ ಲಾಂಗ್ ಇದೆ ವಿಡಿಯೋ. ಸೊ ಎಲ್ಲ ನಿಮಗೆ ಗೊತ್ತಾಗಲಿ ಅಂತ ಹಾಗೆಯೇ ಸ್ವಲ್ಪ ಸ್ಪೀಡ್ ಮಾಡಿದೆ. ನೋಡಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಅದೇ ಚಿಟ್ಟೆಗಳೆಲ್ಲ ಇದ್ದಾವೆ. ನಿಜ ಅಂದರೆ ನೀವು ಅಲ್ಲಿಗೆ ಹೋಗಿ ನೋಡಿದ್ರೇ ಅದು ತುಂಬ ಖುಷಿಯಾಗೋದು. ನಾವು ವಿಡಿಯೋದಲ್ಲಿ ನೋಡಿದ್ರೆ ಸ್ವಲ್ಪ ಓಕೆ ಹೀಗಿದೆ ಅಂತ ಒಂದು ಐಡಿಯಾ ಬರುತ್ತೆ ನಿಮಗಲ್ವಾ, ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ. ಮತ್ತು ಅಲ್ಲಲ್ಲಿ ಚಿಟ್ಟೆಗಳ ಬಗ್ಗೆ ಇನ್ಫಾರ್ಮೇಷನ್ನ ಹಾಕಿದ್ದಾರೆ. ನೋಡಿ ಈ ರೀತಿ ಬೋರ್ಡ್ಗಳು ನೋಡ್ಬೋದು. ನಾನು ಫಾಸ್ಟ್ ಓಡಿಸ್ತಾ ಇದ್ದೀನಿ, ಸ್ವಲ್ಪ ನಿಮಗೊಂದು ಐಡಿಯಾ ಬರಲಿ ಅಂತ ಅಷ್ಟೇ. ನೀವು ಒಂದು ಸಲ ಮನಸ್ಸಿಗೆ ತುಂಬ ಬೇಜಾರಾದಾಗ ಅಲ್ಲಿಗೆ ಹೋಗಿ ಬನ್ನಿ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಚಿಟ್ಟೆ ಪಾರ್ಕ್ ನೋಡೋಕ್ಕೆ ಒಂದಿನ ಬೇಕು ನನ್ನ ಪ್ರಕಾರ. ಮತ್ತು ನೀವು ಝೂಗೆ ಹೋದರೆ ಅಲ್ಲೂ ಒಂದು ದಿನಕ್ಕೆ ಆಗಲ್ಲ, ಬಟ್ ಒಂದು ದಿನಕ್ಕೆ ಮೇಲೆ ನೋಡ್ಕೊಂಬರ್ಬೋದು. ಓಕೆನಾ? ಈ ರೀತಿಯಾಗಿದೆ ಫ್ರೆಂಡ್ಸ್. ಸೊ ಇದು ನನ್ನ ಪ್ರಕಾರ ನೀವು ಹೋಗಿ ಒಂದು ಸತಿ ನೋಡಿನೇ ಬನ್ನಿ, ಜಾಸ್ತಿ ನಾನು ಹೇಳೋದಕ್ಕಿಂತ. ನೋಡಿ ಈ ರೀತಿಯಾಗಿದೆ, ನೀವು ಸಹ ಇಲ್ಲೆಲ್ಲ ವೀಕ್ಷಣೆ ಮಾಡ್ಬೋದು. ಆದರೆ ಬೇಗ ಹೋಗಿ, ಬೆಳಗ್ಗೆ ಬೇಗ ಹೋದ್ರೇ ಎಲ್ಲ ಚಿಟ್ಟೆಗಳು ಸಿಗೋದು ಅಂತ ಅವ್ರು ಹೇಳ್ತಾರೆ ಆಲ್ರೆಡಿ. ಈಗ ಕಡಿಮೆ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಇರುತ್ತೆ ಅಲ್ಲಿ ಕಡಿಮೆ. ನೋಡಿ ಎಲ್ಲ ಒಟ್ಟಿಗೆ ಹಾರೋಗ್ತಿದ್ದಾವೆ. ಕೆಲವೊಂದು ಮಾಮೂಲಿ ನಾವು ನೋಡಿರೋಂಥ ಚಿಟ್ಟೆಗಳೇ, ಯೆಲ್ಲೋ ಕಲರ್ ಚಿಕ್ಕದು ಮತ್ತು ಬ್ಲ್ಯಾಕು ಬ್ಲೂ ಇರೋದೆಲ್ಲ ನಾರ್ಮಲ್ ಆಗಿರೋದು ಇದೆ, ಜೊತೆಗೆ ವೆರೈಟಿ ಆಗಿರೋವಂಥದ್ದು ತುಂಬ ಚೆನ್ನಾಗಿರೋದು ಇದೆ. ಓಕೆನಾ? ಸೊ ಅದು ಎಲ್ಲದು ಹಿಡಿಯೋಕ್ಕೆ ಸಿಗಲ್ಲ. ಚಿಟ್ಟೆ ನಿಮಗೆ ಗೊತ್ತಿದೆಯಲ್ಲ, ನಾವು ಹಿಡಿಯೋಕ್ಕೆ ಹೋದ ತಕ್ಷಣ ಓಡೋಗ್ಬಿಡುತ್ತೆ, ದೂರದಿಂದ ಅಷ್ಟೇ ನಾವು ಕವರ್ ಮಾಡ್ಬೋದು. ಆದರೆ ಅಲ್ಲಿ ಮಾಡಿರೋ ಪಾರ್ಕು ಗಾರ್ಡನ್ ಎಲ್ಲ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ನೋಡುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ನೀರೊಂದು ಬರೋ ಥರ ಮಾಡಿದ್ದಾರೆ, ಫಿಶ್ಗಳೆಲ್ಲ ಇದ್ದಾವೆ, ಅದಂತೂ ಸೂಪರಾಗಿದೆ. ಅಲ್ಲೇ ನೀವು ತುಂಬ ಹೊತ್ತು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. 2ನೇ ಸಲ ನಾನು ಮತ್ತೆ ಬಂದು ಅದನ್ನು ಕ್ಯಾಚ್ ಮಾಡಿದ್ದೀನಿ. ನೋಡಿ ಸ್ವಲ್ಪ ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಮೀನುಗಳಿದ್ರೆ ಚೆನ್ನಾಗಿರುತ್ತೆ, ಬಟ್ ಅಲ್ಲೆಲ್ಲೂ ಮುಟ್ಟೋ ಹಾಗಿಲ್ಲ, ನೀರು ಟಚ್ ಮಾಡೋಕೆ ಹಾಗಿದ್ರೆ ಚೆನ್ನಾಗಿರ್ತಿತ್ತು. ನೋಡಿ ಈ ರೀತಿಯಾಗಿದೆ. ಕೆಲವೊಂದು ಕಡೆ ಹೂಗಳೆಲ್ಲಿ ಇದ್ದಾವೆ ಅಲ್ಲಿ ಜಾಸ್ತಿ ಇರುತ್ತೆ ಸ್ವಲ್ಪ. ಓಕೆನಾ? ನೋಡಿ ಕೆಲವೊಂದು ನಾವು ನಿಂತಿದ್ರೆ ನಮ್ಮ ಮೈ ಮೇಲೆಲ್ಲ ಬರುತ್ತೆ, ಅದು ಕೂದಲು ಮೇಲೆ ಭುಜದ ಮೇಲೆಲ್ಲ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲೊಂದು ಸ್ವಲ್ಪ ಇದೆ, ಗೊತ್ತಾಗ್ತಿದೆ ಅನಿಸುತ್ತೆ ಅಲ್ವಾ? ಓಕೆ ನೋಡಿ ಎಲ್ಲ ಒಟ್ಟೊಟ್ಟಿಗೆ ಹಾರೋಗ್ತಿದ್ದಾವೆ. ಅವಕ್ಕೆ ಹೇಗೆ ಇರೋದಕ್ಕೆ ಅನುಕೂಲನೋ ಆ ರೀತಿ ಮಾಡಿದ್ದಾರೆ. ಝೂಲು ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಬೇರೆ ಹೊಸ ಜಾಗಕ್ಕೆ ಹೋಗೋಕ್ಕಿಂತ ಈ ಥರ ವೆರೈಟಿಯಾಗಿರೋದು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ತುಂಬ ಜನ ನೋಡಿರ್ತೀರ, ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ಚಿಟ್ಟೆ ಪಾರ್ಕು, ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಓಕೆ ನೋಡಿ ಮೇಲ್ಗಡೆ ಅವುಗಳಿಗೆ ಗೂಡು ಸಹ ಮಾಡಿದ್ದಾರೆ ಚಿಕ್ಕ ಚಿಕ್ಕದು. ಸ್ವಲ್ಪ ವೀಡಿಯೋ ಫಾಸ್ಟ್ ಆಯಿತು ಅನಿಸುತ್ತೆ, ಇಲ್ಲಾಂದರೆ ತುಂಬ ಲೆಂತಿ ಇದೆ. ನಿಮಗೆ ನೋಡ್ತಾ ನೋಡ್ತಾ ಬೋರ್ ಆಗುತ್ತೆ, ಏನಪ್ಪ ಹೇಳ್ತಿದ್ದಾಳೆ ಅಷ್ಟೇ ತೋರಿಸ್ತಾ ಇದ್ದಾಳೆ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನೀವು ಸಹ ನೋಡ್ಕೊಬನ್ನಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿ ಯಾವತ್ತಾರ ಒಂದಿನ ಫ್ರೀ ಮಾಡಿಕೊಂಡು. ಓಕೆನಾ? ತುಂಬ ನೆನಪಿನಲ್ಲಿ ಉಳಿಯುತ್ತೆ, ಖುಷಿಯಾಗುತ್ತೆ, ಮನಸ್ಸು ಆರಾಮಾಗುತ್ತೆ. ಓಕೆ, ಹೀಗೆ ನಿಮ್ಮ ಮುಂದೆ ವಿಡಿಯೋನ ನೋಡಿ. ಹಾಗೆಯೇ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಇದನ್ನು ಅವರು ನೋಡಲಿ, ಯಾರಿಗಾದರೂ ಐಡಿಯಾ ಇಲ್ಲ ಅಂದರೆ ಐಡಿಯಾ ಬರುತ್ತೆ. ಒಂದು ಸ್ವಲ್ಪ ವೀಡಿಯೋ ನೋಡ್ಕೊಂಡು ಹೋದರೆ ಗೊತ್ತಾಗುತ್ತೆ ಎಲ್ಲೇನಿದೆ ಅಂತ. ಇಲ್ಲಾಂದರೆ ನಾವೇನು ಮಾಡಿದ್ವಿ ಲಾಸ್ಟ್ ಟೈಮು, ಬರೀ ಝೂ ನೋಡಿ ಹಾಗೆ ವಾಪಸ್ ಬಂದಿದ್ವಿ. ಅಂದರೆ ನಮಗೆ ಐಡಿಯಾ ಇಲ್ಲ ಇದು ಇದೆ ನೋಡ್ಬೋದು ಅಂತ. ನೆಕ್ಸ್ಟ್ ಟೈಮ್ ನಾವೂ ಸಹ ನೋಡಿ ಕೆಲವೊಂದು ಕಡೆ ವಿಚಾರಿಸಿ ಹೋಗಿದ್ವಿ. ಮತ್ತು ಕೊನೆಗೆ ಇಲ್ಲಿ ಮುಗಿದ ಮೇಲೆ ಅಲ್ಲಿ ರಿಟರ್ನ್ ಬರೋ ಜಾಗದಲ್ಲಿ, ವಾಪಸ್ ಬರೋ ಜಾಗದಲ್ಲಿ ಚಿಟ್ಟೆಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದಾರೆ. ಅದನ್ನು ನಾನು ಫೋಟೋಸ್ ಎಲ್ಲ ಹಾಕಿದ್ದೀನಿ ಲಾಸ್ಟಿಗೆ.
ಮತ್ತು ಅಲ್ಲೂ ಒಳಗಡೆ ಕೀಟಗಳನ್ನೆಲ್ಲ ಇದು ಮಾಡಿದ್ದಾರೆ, ಸಾಕಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಿರ್ಬೋದು. ಅದರಲ್ಲಿ ಇದು ಚಿಟ್ಟೆ ಹೇಗಾಗುತ್ತೆ ಅಂತ ಸೈಕಲ್ ಅದರದ್ದು ಅದನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ನೀವು ನೋಡ್ಕೊಂಡು ನೋಡಿ, ಈ ರೀತಿ ಅದು ಇದಾಗುತ್ತಲ್ಲ ಅದೆಲ್ಲ ಹಾಕಿದ್ದಾರೆ ನೋಡಿ. ಇದ್ರದ್ದು ಎಗ್ ಲಾರ್ವ ಎಲ್ಲ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ಒಳಗಡೆ ಇತ್ತು ಗ್ಯಾಲ್ರಿ ಇದೆ, ಅದರೊಳಗಡೆ ಇನ್ಫಾರ್ಮೇಷನ್ ಇದೆ, ಏನೇನು ಚಿಟ್ಟೆಗಳು ಯಾವ ರೀತಿ ಅದರ ಸಂತಾನೋತ್ಪತ್ತಿ ಎಲ್ಲದೂ ಕೊಟ್ಟಿದ್ದಾರೆ. ಅದು ಇನ್ಫಾರ್ಮೇಷನ್ ಚೆನ್ನಾಗಿದೆ, ನೀವು ನೋಡ್ಕೊಂಬರ್ಬೋದು. ಯಾವ್ಯಾವ ಚಿಟ್ಟೆಗಳಿದ್ದಾವೆ, ಕೀಟಗಳು ಯಾವ್ಯಾವ್ದು ಇದ್ದಾವೆ ಎಲ್ಲ ನೋಡಿ. ಕೆಲವೊಂದು ಕೀಟಗಳು ಒಳಗಡೆ ಇದ್ದಾವೆ, ಅದನ್ನು ನೀವು ನೋಡ್ಬೋದು, ಅದ್ರ ಬಗ್ಗೆ ಮಾಹಿತಿ ಇದೆ. ಓಕೆ ನೋಡಿ, ಈ ಥರ ಇದೆ. ಎಲೆ ಕಲರ್ದು ಎಲೆ ಥರ ಇರೋ ಚಿಟ್ಟೆನೂ ಇದೆ. ಆ ಚಿಟ್ಟೆಗಳ ಹೆಸರುಗಳೇನದೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಕೆಲವೊಂದು ಕೀಟ ಇದೆ, ಹುಳ ಎಲ್ಲ ಇದೆ, ಅದಕ್ಕಂತಲೇ ರೆಡಿ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಚೇಳಿದೆ ನೋಡಿ, ಇಲ್ಲಿ ಇದೆಲ್ಲ ಸಾಕಿದ್ದಾರೆ ನೋಡಿ. 3 ಇದೆ. ಜಿರಳೆ ಇದೆ ನೋಡಿ, ಅಲ್ಲಿ ಜಿರಳೆನೂ ಇದೆ, ಸ್ಪೈಡರ್ ಇದೆ, ಏನೇನಿದೆ ಇದೆಲ್ಲ ನೋಡಿರೋ ಅಂಥದ್ದೇ, ಗೊತ್ತಿರೋ ಅಂಥದ್ದೇ, ಅದು ನೋಡಿದ್ರೆ ಚೆನ್ನಾಗಿರುತ್ತೆ. ಇದು ನೋಡಿ, ಅವುಗಳಿಗೆ ಕೀಟ ಪ್ರಪಂಚ ಅಂತ ಇನ್ಸೆಕ್ಟ್ಸ್ಗಳಿಗೆ ಸಾಕೋದಕ್ಕೆ ಈ ರೀತಿ ರೆಡಿ ಮಾಡಿದ್ದಾರೆ, ಅಲ್ಲಿರ್ತವೆ. ಸೊ ಇಲ್ಲಿ ಒಂದು ಅದು ಏನದು ನೊಣನ ಏನೋ ಮಾಡಿಟ್ಟಿದ್ದಾರೆ, ಅಲ್ಲಿ ನಾನು ಫೋಟೋ ತಗೊಂಡೆ. ಬಟ್ ಅದು ಚೆನ್ನಾಗಿಲ್ಲ, ಹಾಳಾಗಿದೆ, ಆದರೂ ನೋಡ್ಬೋದು. ಓಕೆ ನೋಡಿ, ಈ ರೀತಿಯಾಗಿದೆ. ಆ ಗೂಡು ನಾನು ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. ಈ ಕಡೆ ಇನ್ಫಾರ್ಮೇಷನ್ ಇದೆ, ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ, ಓದ್ಕೋಬೋದು ನಾವು. ಆಮೇಲೆ ಹೊರಗಡೆ ಇದು ನೋಡಿ, ಹೊರಗಡೆ ಇದು ನೋಡಿ, ಗ್ಯಾಲ್ರಿಯಿಂದ ಹೊರಗೆ ಬಂದಾಗ ಅಲ್ಲಿ ಡೋರ್ ಇದೆಯಲ್ಲ, ಅಲ್ಲಿಂದ ಆಚೆ ಬಂದರೆ ಅದು ಸಿಗುತ್ತೆ. ಅಲ್ಲಿ ಫೋಟೋ ತೊಗೊಂಡು ಈ ರೀತಿಯಾಗಿರುತ್ತೆ. ಎಂಡಿಂಗ್ ಇದು ಕೊನೆ ಭಾಗ. ಇದು ಒಳಗಡೆ ಇತ್ತು ಆ್ಯಕ್ಚುಲಿ ಫೋಟೋ, ನಾನು ಅಲ್ಲಿ ಹಾಕಿಲ್ಲ, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಈ ರೀತಿಯಾಗಿದೆ. ಇದೆಲ್ಲ ತುಂಬ ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಇದೆ, ಒಂಥರ ಗ್ಲಾಸ್ ಥರ ಎಲ್ಲ ಮಾಡಿದ್ದಾರೆ. ಇದೆಲ್ಲ ನೋಡುವಂಥದ್ದು. ಓಕೆ, ಇದು ಅದಕ್ಕೆ ಫುಡ್ ಇಡೋದು, ಅದರದ್ದು ಒಂದು ಫೋಟೋ ಹಾಕಿದೆ. ಇಲ್ಲಿ ಒಳಗಡೆ ನಾವು ಫೋಟೋನೂ ತಗೊಂಡ್ವಿ, ಚೆನ್ನಾಗಿತ್ತು ಒಂಥರ. ಕೆಲವೊಂದು ತಗೊಂಡ್ವಿ ಅಷ್ಟೇ. ತುಂಬ ಜನ ಬಂದಿದ್ರು, ಲೇಟ್ ಆಗಿದ್ರು ತುಂಬ ಜನ ಇದ್ದರು. ಓಕೆ, ಮತ್ತು ಮೀನಿಂದು ಫೋಟೋ ಎಲ್ಲ ತೆಗೆದೆ. ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ಹಾಗೆ ನೋಡ್ಕೊಳ್ಳೋದಕ್ಕೆ. ಆ ಜಾಗ ತುಂಬ ಚೆನ್ನಾಗಿದೆ, ಹಾಗಾಗಿ ಹಾಕಿದೆ. ಮತ್ತು ಅಲ್ಲಿ ಒಳಗಡೆ ಚಿಟ್ಟೆಗಳನ್ನು ಬಿಡಿಸಿದ್ದಾರೆ, ಅದರಲ್ಲಿ ನಾವು ಮಧ್ಯೆ ನಿಂತ್ಕೊಂಡು ಫೋಟೋ ತೆಗಿಬೋದು. ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ ನೋಡಿ, ಅದನ್ನೇ. ಉದ್ಯಾನದ ಒಳಗಡೆ ಹೋದರೆ ಅಲ್ಲಿ ಚಿಟ್ಟೆಗಳನ್ನು ಪೇಂಟ್ ಮಾಡಿದ್ದಾರೆ. ಅದರ ಮಧ್ಯೆ ನಾವು ಈ ಮಗು ಇದ್ದರೆ ಮಗುನೂ ನಿಲ್ಲಿಸಿ ತಾಯಿ ಮಗುದು ತಗೋಬೋದು. ಮತ್ತು ಸಿಂಗಲ್ ಆಗಿರೋದು ಇದೆ, ಬೇರೆ ಬೇರೆ 2-3 ಕಲರ್ ಚಿಟ್ಟೆಗಳಿದೆ. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಉದ್ಯಾನವನದೊಳಗೆ, ಇದಕ್ಕೆ ಬರೋಕ್ಕಿಂತ ಮುಂಚೆ ಅದಿದೆ ನೋಡಿ. ಅದಕ್ಕೆ ಫುಡ್ಗಳು ಹೇಗೆ ಇದು ಮಾಡ್ತಾರೆ ಅನ್ನೋದು ಫೋಟೋ ಹಾಕಿದ್ದೀನಿ. ಮತ್ತು ಕೆಲವೊಂದು ಫೋಟೋಸ್ ಇದೆ ಅಲ್ವ ಚಿಟ್ಟೆದ ಬಗ್ಗೆ, ಅದನ್ನು ಹಾಕಿದ್ದೀನಿ, ಅದನ್ನು ನೋಡ್ಕೋಬೋದು ನೀವು, ತುಂಬ ಚೆನ್ನಾಗಿದೆ. ಓಕೆ, ಈ ರೀತಿಯಾಗಿದೆ. ನೀವು ಸಹ ಹೋಗಿ ನೋಡಿ, ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ ಇರುವ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಕೆಲವೊಂದರಲ್ಲಿ ಮಾಹಿತಿ ಸಿಗುತ್ತೆ. ತುಂಬ ಟೈಮನ್ನ ತಗೊಂಡು ಕ್ರಿಯೇಟ್ ಮಾಡಿ ಹಾಕ್ತೀವಲ್ವ, ಹಾಗಾಗಿ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಓಕೆ, ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಥ್ಯಾಂಕ್ ಯು.